ಗುರುಜಿ, ಸಂಸ್ಕಾರಗಳ ವಿಭಾಗ ಬಹುಶಃ ನಾಗರ ಪಂಚಮಿಯ ಕುರಿತುನೇ ಹೇಳ್ತೀರಾ ಅನ್ಕೊಂಡಿದ್ದೀನಿ. ಜೊತೆಗೆ ಹೇಳ್ತಿದ್ರಿ ನಾಳೆ ಒಂದು ಮೂಲ ಮಂತ್ರವನ್ನ ನಾವು ಹೇಳಬೇಕು ಅಂತ. ಯಾವ್ದು ಗುರುಜಿ ಅದು ಉಪದೇಶ ಮಾಡ್ತಾ ಇದ್ದೀರಾ ಅಲ್ವಾ ಈಗ? ಖಂಡಿತ. ನೋಡಿ, ನಾಗರ ಪಂಚಮಿಗೆ ನಾವೆಲ್ಲ ಸಿದ್ಧತೆ ಪಡಿಸ್ಕೋಬೇಕು. ನಾಗರ ಪಂಚಮಿ ಅನ್ನೋದು ನಾಳೆ ದಿವಸ ಆಗುತ್ತೆ. ಚತುರ್ದಶಿ ಇವತ್ತು ನಾಗರಗಳಿಗೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಮಡಿಕೆಗಳನ್ನು ತಯಾರಿ ಮಾಡಿ ಸುರುಚಿನವಳು ಎಲ್ಲ ನಾಗದೇವತೆಗಳಿಗೆ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಮಹಾರಾಣಿಯಾಗಿರೋವಳಿಗೆ ಅವಳು ತಾಯಿ ಆಗಬೇಕು ಅನ್ಸ್ಕೊಂಡಿರ್ತಾಳೆ. ಆ ಜನನ ಕಾಲಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಾಯ್ತಾ ಇರ್ತಾಳೆ ಅವಳು ವೈನುತ. ಇವರಿಬ್ಬರು ಕಾಶ್ಯಪ ಋಷಿಗಳ ಹೆಂಡತಿಯರು. ಅದಕ್ಕೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿಗೆ, ನಾಗದೇವತೆಗಳ ಅನುಗ್ರಹದ ಹಬ್ಬಕ್ಕೆ ನಾವೆಲ್ಲ ಸ್ವಾಗತವನ್ನು ಕೋರೋಕ್ಕೋಸ್ಕರ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಬಂದ್ವಿ. ನಾಗರ ಪಂಚಮಿಗೆ ನೀವು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡ್ರಿ, ಮಡಿ ಆಚರಣೆ ಎಲ್ಲ ಮಾಡಿದ್ರಿ. ಮನೇಲಿ ಬೆಳ್ಳಿ ತಟ್ಟೆ ಇದ್ದರೆ ದಯವಿಟ್ಟು ಆ ಬೆಳ್ಳಿ ತಟ್ಟೆ ಒಳಗೆ ಇಟ್ಕೊಳ್ಳಿ. ಇಲ್ಲ ಹಿತ್ತಾಳಿ ತಟ್ಟೆ ಇದ್ದರೆ ಹಿತ್ತಾಳಿ ತಟ್ಟೆ ಒಳಗೆ ಇಟ್ಕೊಳ್ಳಿ. ಇಲ್ಲ ಯಾವ ಕಾಲಕ್ಕೂ ತಾಮ್ರ ತಟ್ಟೆ ಇದ್ದರೆ ತಾಮ್ರದ ತಟ್ಟೆ ಒಳಗಾದರೂ ಇಟ್ಕೊಳ್ಳಿ. ಏನನ್ನ 2 ವೀಳ್ಯದೆಲೆ ಇಡಿ. ಆ ವೀಳ್ಯದೆಲೆ ಮೇಲೆ ಅಡಿಕೆ ಇಡಕ್ಕೆ ಹೋಗಬೇಡಿ. ಆ ವೀಳ್ಯದೆಲೆ ಈ ತೊಟ್ಲುಗಳು ಮಾಡ್ಕೊಂಡಿದ್ದೀರಲ್ಲ, ಆ ತೊಟ್ಲು ಬಟ್ಲು ಥರ ಒಂದು ಮಾಡ್ಕೊಳ್ಳಿ. ಆ ಬಟ್ಲು ಗೋಲಾಕಾರದಲ್ಲಿರಬೇಕು, ಗುಂಡಿಗಿರಬಾರ್ದು. ಕೋಲಾಗಿರಬೇಕು, ಕೋಲಾಗಿರಬೇಕು, ಗುಂಡಿಗೆ. ಹಾಗಿದ್ದಾಗ ಬಹಳ ಮುಖ್ಯ. ನಾಗಮಣಿ ಹೇಗಿರುತ್ತೋ ಹಾಗೇ ಇರಬೇಕು. ಮಧ್ಯದಲ್ಲಿ ಒಂದು ಗುಂಡಾಗಿ ಈ ಥರ ಲಟ್ಟಿನ್ಗೆ ಥರ ಮಾಡ್ಕೋಬೇಕು, ಪುಟಾಣಿಗೆ. ಅದೇ ಮಗು ಅಂತ ಒಂದು ಸಂಕಲ್ಪ. ಆ ಮಗು ಅದರೊಳಗಿಡಬೇಕು. ತದನಂತರ ಚಪಾತಿ ಥರ ಗುಂಡು ಗೋಲಾಗ ಪುಟಾಣಿದಾಗ ಒಂದು ಚಪಾತಿ ಥರ ಚಪ್ಪಟಿಯಾಗಿ ಮಾಡ್ಕೋಬೇಕು. ಅದೇ ಹಿಟ್ಟಲ್ಲಿ. ಯಾವ ಹಿಟ್ಟು? ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ಅಷ್ಟೇ, ಅದು ಸಿಹಿಯಾಗಿರುತ್ತೆ. ಅದಕ್ಕೆ ಮಾಡಿಕೊಂಡು ಆ ಬಶೀಟ್ ಮುಚ್ಚಿದಂಗೆ, ತಲೆ ಭಾಗ ಮೇಲೆ ಕಾಣ್ತಾ ಇರುತ್ತೆ, ಮೇಲ್ಭಾಗ ಬಶೀಟ್ ಮುಚ್ಚಿದ ಹಾಗೆ ಪೂರ್ಣವಾಗಿ ಸಿದ್ಧತೆ ಆಗಿರುತ್ತೆ. ಈ ಎರಡೂ ಅದನ್ನು ವೀಳ್ಯದೆಲೆ ಮೇಲೆ ಇಟ್ಟು ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಬೇಕಾದ್ರೆ ಪೂರ್ತಿಯಾಗಿ ನಾಗದೇವತೆಗೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇತ್ ಸ್ಮರೇ ನಿತ್ಯಂ ಪ್ರಾತಃಕಾಲೇತ್ ವಿಶೇಷತಃ ನಿಶ್ಚಯೇತ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್. ಇದನ್ನು ನಾಗ ಪಂಚಮಿಗೆ ನಾಗರ ಹಾವಿಗೆ ಹಾಲು ಹಾಕ್ಬೇಕು ಹೇಳಬೇಕು. ಅದಾದಮೇಲೆ ಪಕ್ಕದಲ್ಲಿ ಏನು ಹೇಳಿದೆ? ಅರಳು ಅಂದರೆ ಭತ್ತದ ಅರಳು, ಕಡಲೆಕಾಳು, ಹುರಿದಿರತಕ್ಕಂಥ ಕಡಲೆಕಾಳು, ಎರಡನ್ನ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಳ್ಳೋಕ್ಕೆ ಮೊದಲು ಫಸ್ಟ್ ಕಾಳುಗಳನ್ನ ಮಾತ್ರ ತಗೋಬೇಕು. ಗೊಗ್ಗುಲು, ಇದನ್ನು ಗೊಗ್ಗುಲು ಅಂತ ಕರೀತಾರೆ. ಗೊಗ್ಗುಲು ತೀಸ್ಕೊಂಡು ಗುರ್ರಾಲಿ, ಅದನ್ನು ಕುದುರೆಗಳನ್ನು ಕೊಡು. ಅಂದರೆ ಕಡಲೆಕಾಳನ್ನು ತಗೊಂಡು ಕುದುರೆಗಳನ್ನು ಕೊಡು, ಅಂದರೆ ಐಶ್ವರ್ಯವನ್ನು ಕೊಡು. ಅಷ್ಟೈಶ್ವರ್ಯ ಕಾರ್ಯಸಿದ್ಧಿಯನ್ನು ಮಾಡ್ತಕ್ಕಂಥ ನಾಗದೇವತೆಗಳು ಭಾಳ ಚೆನ್ನಾಗಿರ್ತಕ್ಕಂಥದ್ದು ಯಾವತ್ತು ಐಶ್ವರ್ಯ ಕೊಡು. ಗೊಗ್ಗಲು ತೀಸ್ಕೊಂಡು ಗುರ್ರಾಲಿ. ಆ ಪ್ಯಾಲಾಲು ಅಂದರೆ ಏನು ಅಂದರೆ ಅರಳು, ಅದನ್ನು ಭತ್ತದ ಅರಳು ತೊಗೊತೀವಿ. ಪ್ಯಾಲಾಲು ತೀಸ್ಕೊಂಡು ಪ್ರಾಣಾಲಿ. ಪ್ರಾಣ ಭಾಳ ಮುಖ್ಯ ಅಲ್ವೇ? ಮನುಷ್ಯನಿಗೆ ಜೀವನದಲ್ಲಿ ಪ್ರಾಣ ಭಾಳ ಮುಖ್ಯ. ಅಯ್ಯೋ ಹೊಟ್ಟೋಯ್ತು, ಪ್ರಾಣ ಹೊಟ್ಟೋಯ್ತು, ಎಲ್ಲಿ ಹೋಯ್ತು? ಹೋಗೋದೇ ಇಲ್ಲ ಅಂತಿರ್ತಾರೆ. ಪೂರ್ಣ ಹೋಗಬೇಕು. ಆ ಪ್ರಾಣ ಅನ್ನೋದು ಅಪಾನ ಸ್ವರೂಪ. ಅಂದರೆ ಯಾವತ್ತೂ ಪ್ರಾಣಾಯ ಸ್ವಾಹ, ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮನಾಯ ಸ್ವಾಹ ಅಂತ ಹೇಳಿ ನಾವು ತೀರ್ಥವನ್ನು ಹೇಗೆ ತೊಗೊತೀವಿ, ದೇವತೆಗಳಿಗೆ ಸ್ವಾಗತವನ್ನು ಹೇಗೆ ಕೊಡ್ತೀವಿ, ಆ ನೈವೇದ್ಯವನ್ನು ಕೊಡಬೇಕಾದ್ರೆ ಹೇಗೆ ಕೊಡ್ತೀವಿ, ಪ್ರಾಣ ಭಾಳ ಮುಖ್ಯ. ಆ ಪಂಚ ಪ್ರಾಣ ಅನ್ನೋದು ಭಾಳ ಮುಖ್ಯ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಪಂಚೇಂದ್ರಿಯಗಳಲ್ಲಿ ನಮ್ಮಲ್ಲಿ ಕೂತಿರೋ ಪ್ರಾಣ ಭಾಳ ಮುಖ್ಯ. ಅದು ನೋಡಿ, ಒಂದು ಕ್ಷಣಕ್ಕೆ ಹಂಗಂದ್ರೆ ಔಟ್, ಮನುಷ್ಯ ಔಟ್, ಎಲ್ಲಿ ಹೊತ್ತು ಪ್ರಾಣ ಕಾಣಿಸ್ತಾ? ಅಲ್ಲ, ಪ್ರಾಣ ಬಹಳ ಮುಖ್ಯ. ಆ ಪ್ರಾಣವನ್ನು ಕೊಡ್ತಕ್ಕಂಥ, ಮಹಾಜೀವವನ್ನು ಕೊಡ್ತಕ್ಕಂಥದ್ದು ಹಾವು. ಅದಕ್ಕೆ ಉಸಿರಾಟದಲ್ಲಿ ಪ್ರಾಣ ನಿಂತಿರೋದೇ ಹಾವಿನ ಮುಖಾಂತರ. ದಯವಿಟ್ಟು ಆಸ್ಮಾ ಇರೋರು, ದಯವಿಟ್ಟು ಉಸಿರಾಡಕ್ಕೆ ತೊಂದರೆ ಇರೋರು, ನಿಜವಾಗ್ಲೂ ಉಬ್ಸ ಇರೋರು, ಇವರೆಲ್ಲ ಸರ್ಪದೋಷದಲ್ಲಿರೋರಿಂದ ಖಂಡಿತ ನೀವೆಲ್ಲ ಇದನ್ನು ಹಾಕಬೇಕಾದ್ರೆ 2 ಒಟ್ಟಿಗೆ ಸೇರಿಸ್ಕೊಳ್ಳಿ. 3 ಸಲ ಹಾಕಬೇಕು. ಗೊಗ್ಗಲ್ ತೀಸ್ಕೊಂಡು ಗುರ್ರಾಲಿ, ಜ್ಞಾಪಕ ಇದೆಯಾ? ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಾಲಿ, ಗೊಗ್ಗಲ್ ತೀಸ್ಕೊಂಡು ಗುರ್ರಾಲಿ, ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಾಲಿ. ಇದನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ತೀರ್ಥಾನ ಯಾವ ಕಾಲಕ್ಕೂ ಹಾಲು ಹಾಕಿದ್ದನ್ನ, ತನಿ ಎರೆದಿದ್ದನ್ನ ಹಾಲನ್ನು ಸ್ವೀಕರಿಸೋದು ಕಲ್ಲು ಹಾಕಿದಾಗ ಮಾತ್ರ. ಇದು ಫಸ್ಟ್ ಮನೇಲಿ ಮಾಡ್ಕೊಬೇಕು. ಮನೇಲಿ ಮಾಡಿಕೊಂಡೇ ನೀವು ಹೊರಗಡೆ ಹೋಗಬೇಕು. ಯಾಕೆಂದರೆ ಹೊರಗಡೆ ಕಲ್ಲು ಕಟ್ಟೆ ಹತ್ರ ಮಾಡಿರ್ತೀರೋ, ಅರಳಿ ಕಟ್ಟೆ ಹತ್ರ, ಇಲ್ಲ ಹುತ್ತದ ಹತ್ರ ಮಾಡಿರ್ತೀರೋ, ದೇವಸ್ಥಾನ ಹತ್ರ ಮಾಡಿರ್ತೀರೋ, ಮಾಡಿ ಬಂದ ಮೇಲೆ ಮಂಗಳಾರತಿ ಮಾಡಬೇಕು ದೇವರ ಮನೇಲಿ. ಇದು ಬೆಳಗಿನ ಜಾವ ಮಾಡಬೇಕು. ಪ್ರಾತಃ ಕಾಲೇ ಸ್ಮರೇ ನಿತ್ಯಂ, ಸಾಯಂಕಾಲೇ ಸ್ಮರೇ ನಿತ್ಯಂ, ಪ್ರಾತಃ ಕಾಲೇ ವಿಶೇಷತಃ. ಆ ಪ್ರಾತಃ ಕಾಲದಲ್ಲಿ ಮಾಡ್ಕೊಂಡ ವಿಶೇಷವಾಗಿರ್ತಕ್ಕಂಥ ಸಂಗೀತ. ಅಂಥ ಒಂದು ಅನುಗ್ರಹ ಇಲ್ಲಿ ನಾಗಪಂಚಮಿಗೆ ಬಹಳ ಮುಖ್ಯ. ಗರುಡ ಪಂಚಮಿಗೆ ಇದೇ ವಿಶೇಷ ಅಂದರೆ ಗರುಡ ಹುಟ್ಟುತ್ತಾನೆ.
ನಾಗರ ಪಂಚಮಿಗೆ ಗರುಡ ಪಂಚಮಿ. ಅವನು ಕ್ಷಣದಲ್ಲಿ ಹುಟ್ಟುತ್ತಾನಂತೆ, ಕಾಯಬೇಕು ಆ ಸಮಯಕ್ಕೆ. ಅರುಣೋದಯದಲ್ಲಿ ಅಂದರೆ ದೇವತೆಗಳು ಹುಟ್ಟಬೇಕಾದ್ರೆ ನಾವು ಎಷ್ಟೋ ಯುಗಗಳು ಅಂದ್ಕೊಂತೀವಿ, ಯುಗಗಳಲ್ಲ, ನಮ್ಗಳಿಗೆ ಅದು ಕ್ಷಣ ಕ್ಷಣಕ್ಕೆ ಆ ದೇವತೆಗಳ ಒಂದು ಕ್ಷಣ ಇದ್ದ ಹಾಗೆ. ಅದಕ್ಕೆ ಬ್ರಹ್ಮ ಒಂದ್ಸಲಿ ಕಣ್ಮುಚ್ಚಿ ಹಿಂಗೆ ತೆಗೆದ್ರೆ ಅವ್ನು ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ಹಿಂಗೆ ತೆಗೆದ, ನಮಗೆ ಎಷ್ಟು ಹೊಟ್ಟೋಯ್ತು? 1,000 ಯುಗ ಹೊಟ್ಟೋಗುತ್ತೆ. ಎಷ್ಟೋ ಯುಗಗಳು ಹೊಟ್ಟೋಯ್ತು, 1,000 ಯುಗ ಹೊಟ್ಟೋದ್ರೆ ಏನು ಗತಿ? ಹಾಗೆ ನಮ್ಮ ಜೀವನದಲ್ಲಿ ನಾಗರ ಪಂಚಮಿ ಅನ್ನೋದು 5 ಹೆಡೆಗಳಿದ್ದ ಹಾಗೆ. 5 ಹೆಡೆ ನಾಗರ ಹಾವುಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಒಂದು ನವನಾಗಗಳು 9 ನವೇಂದ್ರಿಯಗಳಲ್ಲಿ ನಮ್ಮಲ್ಲೇ ವಾಸವಾಗಿರ್ತಕ್ಕಂಥ ಈ ಕುಂಡಲಿ ಶಕ್ತಿನ ಜಾಗೃತಪಡಿಸ್ತಾ ಇರೋದು. ಮನುಷ್ಯ ಜೀವನ ಮಾನವ ಸ್ವರೂಪಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಾರತ ದೇಶದ ಸಂಸ್ಕಾರದಲ್ಲಿ ನಾಗರ ಪಂಚಮಿ ದೇಶಕ್ಕೆ ಬಹಳ ಮುಖ್ಯ. ಅದಕ್ಕೆ ಈ ಎಲ್ಲ ನಾಗರ ಪಂಚಮಿಯಲ್ಲಿ ದಕ್ಷಿಣಾದಿಗಳಲ್ಲಿ ಯಾರ್ಯಾರು ಕಾರ್ಯಕ್ರಮ ನೋಡ್ತಿದ್ರೆ ಹುತ್ತಕ್ಕೆ ಹಾಲನ್ನು ತನಿ ಎರಿಬಾರ್ದು. ಎಲ್ಲರೂ ಕಲ್ಲಿಗೆ ಹಾಕಬೇಕಾದ್ರೆ ದೇವಸ್ಥಾನಕ್ಕೆ ಹೋದಾಗ ಇದೇ 2 ತೊಟ್ಟಲು ತೊಗೊಂಡು ಹೋಗಿ ಅಲ್ಲಿ ವಿಳೆದೆಲೆ ಮಿಡಿಯಿರಿ. ನೀವು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರಾದರೂ ಬೇರೆಯವರು ಪೂಜೆ ಮಾಡಿದ್ರು ಅಂದರೆ ತಕ್ಷಣಕ್ಕೆ ಬೇರೆ ಕಲ್ಲು ಹುಡುಕಿ, ಇಲ್ಲ ಪ್ರಯತ್ನ ಪಟ್ಟು ಸ್ವಲ್ಪ ಬಿಡಿ. ಅವ್ರು ಆಗ್ತಾನೆ ಪೂಜೆ ಮಾಡಿದ ತಕ್ಷಣ ಇವ್ರು ನೀರು ಹಾಕ್ಬಿಟ್ಟು ಅವ್ರ ಮುಂದೆನೇ ತೊಳ್ತಾ ಇದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವೇನ್ರಿ? ಅವ್ರು ಆಗ್ತಾನೆ ಬಂದು ಪೂಜೆ ಮಾಡ್ಕೊಂಡಿರ್ತಾರೆ. ಲಕ್ಷ್ಮಣ ಈಗ ತಾನೇ ದೀಪಾಜಿ ನಿಮ್ದು ಆಯ್ತಾ ಬನ್ನಿಗೆ ಇವ್ರು ನೀರು ಹಾಕಿ ಉಜ್ಜಿ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಡೋದು. ಏನು ಸಂಸ್ಕಾರಗಳು! ಆತ್ರದವನಿಗೆ ಬುದ್ಧಿಮಟ್ಟ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಾಜಿಕತೆ ಕಲ್ತ್ಕೊಳ್ಳಿ. ಅದಕ್ಕೆ ನೈತಿಕತೆ ಅನ್ನೋದು ಬಹಳ ಮುಖ್ಯ. ಒಂದು ಹಾವನ್ನು ಹುಡ್ಕೊಂಡು 2-3 ಹಾವು ಹುಡ್ಕೊಂಡೋಗಿ. ಕೆಲವು ನಿಜವಾಗ್ಲೂ ಧೈರ್ಯಶಾಲಿಗಳು ನಿಜವಾದ ಹಾವುಗಳನ್ನ ಹುಡುಕ್ತಾರೆ. ಅಮ್ಮ ನಾಗಮ್ಮ ರಾಮ ಅಂತ ಕರೀತಾರೆ. ಆ ಹಾವುಗಳು ಪಾಪ ಹಾಲು ಕುಡಿಯುತ್ತೆ. ನಿಜವಾಗ್ಲೂ ಆಂಧ್ರದಲ್ಲಿ ಕೆಲವೊಂದು ತಮಿಳುನಾಡು ಜಾಗಗಳಲ್ಲಿ ಆ ಹಾವು ಇವತ್ತಿಗೂ ಸಾಕ್ಷಿ ರೂಪವಾಗಿ ದೈವ ಸತ್ಯ ಅನ್ನೋದು ಇವತ್ತಿಗೂ ನಡೆಯುತ್ತೆ. ಅದು ಅಂಥ ಒಂದು ಸಾಕ್ಷಿ ರೂಪ ನಾವು ಕಾಣೋಕ್ಕೆ ಭಾಳ ಕಷ್ಟ. ಎಂಥ ಒಂದು ವಿಶೇಷ ಅಂದರೆ ಈ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ, ನಾಳೆ ನಾಗಪಂಚಮಿ ಯಾರು ಹೋಗಿ ಉಜ್ಜಯಿನಿ ಮಹಾಕಾಳೇಶ್ವರನಲ್ಲಿ 1 ವರ್ಷಕ್ಕೆ ಒಂದೇ ಸಲ 5 ತಲೆಯ ಹಾವು ಮೇಲ್ಗಡೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ ಬಾಗಿಲು ತೆಗೆಯುತ್ತೆ. ಆ ಬಾಗಿಲು ತೆಗೆದಾಗ 5 ತಲೆ ಹಾವು ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟೂ ಜನಕ್ಕೆ ದರ್ಶನ ಕೊಡುತ್ತೆ. ಬಾಗಿಲು ಯಾರೂ ತೆಗೆಯಲ್ಲ, ಅದಾಗದೇ ತೆಗೆಯುತ್ತೆ. ಇದು ನಿಜವಾದ ಸತ್ಯ. ಎಷ್ಟೋ ಜನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು, ಬಾಗಿಲು ತೆಗೆಯೋದು ಕಾಣುತ್ತೆ ಹೊರತು ಹಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ಯಾಮ್ರಾಗೆ ಬಿಟ್ಬಿಟ್ಟು ಬರೀ ಕಣ್ಣಿಗೆ ನೋಡಿದವ್ರಿಗೆ ಅಷ್ಟೋ ಜನಕ್ಕೆ ದರ್ಶನ ಕೊಡ್ತಾನೆ ನಾಗಪ್ಪ. ಅದು ನಾಗಪಂಚಮಿಗೊಂದು ಮಾತ್ರ. ಅದಕ್ಕೆ ಮಹಾಕಾಳೇಶ್ವರಲ್ಲಿ ಪಾತಾಳದಲ್ಲಿರ್ತಕ್ಕಂಥವನು ಆ ಕಾಲದಲ್ಲಿರ್ತಕ್ಕಂಥ ಮಹಾಕಾಳೇಶ್ವರ, ಮಧ್ಯದಲ್ಲಿರ್ತಕ್ಕಂಥವನು ಮಹಾಕಾಳ, ಮೇಲ್ಭಾಗದಲ್ಲಿ ಪಂಚಮಿ ನಾಗ ಅಂತ. ಈ 3 ನಾಗ ದೇವತೆಗಳ ಅನುಗ್ರಹದಲ್ಲಿರ್ತಕ್ಕಂಥ ಆ ಲಿಂಗ ಈಶ್ವರ ಮಹಾಕಾಳೇಶ್ವರ. ಇದು ಉಜ್ಜಯಿನಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾಕ್ಷೇತ್ರ. ನಾಗರ ಪಂಚಮಿ ಬಹಳ ಮುಖ್ಯ ಅಲ್ಲಿ ಮಧ್ಯಪ್ರದೇಶ. ಅದಕ್ಕೆ ಹೇಳೋದು ನಾನು, ಏನು ನಮ್ಮ ಭೂಮಿಗೆ ಸುತ್ತಕೊಂಡಿದ್ದಾನೆ ಆ ಮಧ್ಯದಲ್ಲಿ ಆ ಭಾರತ ದೇಶಕ್ಕೆ ನೋಡ್ಬೋದು. ಆ ಹೆಡೆ ಮಧ್ಯೆ ಇರೋದೇ ಉಜ್ಜಯಿನಿಯಲ್ಲಿ. ಅದಕ್ಕೆ ನಾವು ಹೇಳ್ತೀವಿ ದಕ್ಷಿಣ ಮಾತ್ರ ಉಳಿಯುತ್ತೆ, ಎಲ್ಲ ಮುಳುಗಿ ಹೋಗುತ್ತೆ. ಪೂರ್ವ ಉತ್ತರ ಯಾವ ಕಾಲಕ್ಕೂ ಯಾವುದೂ ಇರಲ್ಲ, ದಕ್ಷಿಣ ಸ್ಥಿರವಾಗಿರುತ್ತೆ. ಅದಕ್ಕೆ ಯೋನಿಕೂಟದಲ್ಲಿರ್ತಕ್ಕಂಥ ನಾವೆಲ್ಲ ಜಗನ್ಮಾತೆ ಮಕ್ಕಳಾಗಿರೋದ್ರಿಂದ ಏನೋ ದಕ್ಷಿಣ ಉಳಿಲಿ, ಪ್ರಕೃತಿಯ ಲಯಗಳೆಲ್ಲ ಸಂಭವಿಸ್ತಾ ಇದ್ರೂ ಸಹ ನಮ್ಮನ್ನು ಕಾಪಾಡಲಿ. ಎಷ್ಟೋ ಜನ ಹೇಳ್ತಾರೆ, ರೀ ಗುರುಗಳೇ ನೀವು ಅಕಸ್ಮಾತ್ ಹೇಳ್ದಂಗೆ ಕರೆಂಟ್ ಹೋಗದೇ ಇದ್ರೆ, ನೀವು ಹೇಳ್ದಂಗೆ ಪ್ರಕೃತಿ ಲಯವಾಗದೇ ಇದ್ರೆ ಅಂದರು. ನಾನಂದೆ ಹಂಗ್ಯಾಕೆ ಅನ್ಕೋಬೇಕು? ನಾವೆಲ್ಲ ದೀಪ ಹಚ್ಚಿದ್ದೀವಿ, ಕರ್ನಾಟಕ ಪೂರ್ತಿ ದೀಪನ ಅಷ್ಟೂ ಜನ ಆಚರಿಸಿದ್ವಿ. ಏನೋ ಆ ಒಂದು ಶಕ್ತಿಯಿಂದ ಖಂಡಿತವಾಗ್ಲೂ ಅದೆಲ್ಲ ಉಳಿದ್ರೂ ಸಂತೋಷ ಅನ್ಕೋಬೇಕು. ಯಾಕೆ ಏನಂತೀರ? ಅದರಿಂದ ಆ ಪೂಜೆ ಮಾಡಿರೋ ಫಲ ಕೂಡ ನಮ್ಮಗಳಿಂದಾನೆ, ನಾವುಗಳೆಲ್ಲ ಸೇರಿ ಮಾಡಿರೋದ್ರಿಂದ ಧರ್ಮದಿಂದಾನೆ ಅನ್ಕೊಳ್ಳೋಣ. ಅಂಥ ಒಂದು ನೈತಿಕತೆಯನ್ನು ಭಗವಂತ ಕೃಪಾಕಟಾಕ್ಷ ನಮ್ಮ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ನಾಗದೇವತೆಗಳಿಗೆ ಏನೇನು ಮಾಡಬೇಕು. ನಾಗಪಂಚಮಿಗೆ ಒಂದು ಹೊಸ ಕತೆ ಹೇಳ್ತೀನಿ. ಆ ಕತೆಗಳು ಕೂಡ ಏನು ಎತ್ತ ಅಂತ ಕಾಯ್ತಾ ಇರಬೇಕು. ಜೀವನದಲ್ಲಿ ಹೀಗೆ ನಗ್ನಾಗ್ತಾ ಇರಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಾಗರ ಪಂಚಮಿಗೆ ಒಂದು ಮೂಲ ಮಂತ್ರವನ್ನ ಕೂಡ ಉಪದೇಶ ಮಾಡಿದ್ದೀರಾ. ಹಾಗೆ ನಾಳೆ ಕೂಡ ಸಾಕಷ್ಟು ಮಾಹಿತಿಯ ಬುತ್ತಿ ನಮಗಾಗಿ ಕಾಯ್ತಿರುತ್ತೆ ಅಂತಾನೂ ಗೊತ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾಳೆ ಗುರುಜಿ ಯಾವುದೋ ಒಂದು ವಿಶೇಷವಾದ ಪುರಾಣದ ಕಥೆಯನ್ನ ಹೇಳ್ತಾರಂತೆ. ಹಾಗಾಗಿ ತಪ್ಪದೇ ನೋಡಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.